ಮಾಡ್ಕೊಂಡು ಎಕ್ಸ್ಲೇಟರ್ ಕೊಟ್ಟಿದ್ದಾನೆ. ಫುಟ್ಪಾತ್ ಮೇಲೆ ಇರೋ ಗಾಡಿ ಹಂಗೆ ಎಳ್ಕೊಂಬಂದಿದೆ. 5 ರಿಂದ 6 ಗಾಡಿಗೆ ಹೊಡೆದ್ಬಿಟ್ಟು ಫುಟ್ಪಾತ್ ಮೇಲೆ ಇರೋ ಮಗು, ಆಡ್ತಿರೋ ಮಗು ಮೇಲೆ ಹೊಡೆದಿದ್ದಾನೆ. ಹೊಡೆದಿರೋ ಮಗುಗೆ ಬ್ರೈನ್ ಆಚೆ ಬಂದು ಮಗು ಡೆತ್ ಆಗಿದೆ. ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದೀವಿ, ಒಂದೇ ಪೊಲೀಸ್ ಅವರು ಅವ್ರ ಮನೆಯವ್ರನ್ನ ನಮ್ಮ ಪಬ್ಲಿಕ್ ಕೈಯಲ್ಲಿ ಕೊಡ್ಲಿ. ನಾವು ಒಂದು ಲೆಸನ್ ಕಲಿಸ್ತೀವಿ. ಯಾಕೆ ಗೊತ್ತಾ, 18 ವರ್ಷ ಮೇಲೆ ಇರೋರು ಗಾಡಿ ಓಡಿಸ್ಬೇಕು, ಬಿಟ್ರೆ ಕೆಳಗಡೆ 18 ವರ್ಷದಿಂದ ಕೆಳಗಡೆ ಇರೋರು ಗಾಡಿ ಕೊಡಬಾರ್ದು ಅಂತ ರೂಲ್ ಇದೆ. ಸೊ ಪೊಲೀಸ್ ಅವರು ಕಾನೂನಿಟ್ಟವಾಗಿ ಅದನ್ನ ತಗೊಳ್ತಿಲ್ಲ. ಸೊ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಪಬ್ಲಿಕ್ ಕೈ ಕೊಡಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ತಕ್ಕ ಪಾಠ ಕಲಿಸಿದ್ಮೇಲೆ ನೆಕ್ಸ್ಟ್ ಒಂದು ಮನೆ ಜೀವ ಹೋಗ್ಬೇಕಂದ್ರೆ ಅವ್ರು ಯೋಚನೆ ಮಾಡಬೇಕು ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿ ಕೊಡಕ್ಕೆ. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ನಮಗೊಂದು ನಾವು ಕೈ ಮುಗ್ದು ಕೇಳ್ಕೊಂತಿದೀವಿ, ನಾವು ಪಬ್ಲಿಕ್ ಆದವ್ರು ಕೈ ಮುಗ್ದು ಕೇಳ್ಕೊಂತಿದೀವಿ. ಪೊಲೀಸ್ ಅವ್ರ ಹತ್ರ ಕರ್ಕೊಂಡೋಗಿ 1.5 ಗಂಟೆ ಮೇಲಾಯ್ತು, ಇನ್ನೋರ್ಗು FIR ಹಾಕಿಲ್ಲ, ಇನ್ನೋರ್ಗು ಅವ್ರನ್ನ ಆರಾಮಾಗಿ ಕೂರಿಸ್ಕೊಂತಿದ್ದಾರೆ. ಸೊ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ FIR ಆಗ್ಬೇಕು. ಅಪರಾಧಿನ ಕರ್ಕೊಂಡೋಗಿದ ತಕ್ಷಣ ವಿತಿನ್ ಅವರ್ ಒಳಗಡೆ FIR ಆಗ್ಬೇಕು. ಬಟ್ ಇವಾಗ 1.5 ಗಂಟೆ ಹೊತ್ತು ಮೇಲಾಗಿದೆ, ಒಂದು FIR ಆಗಿಲ್ಲ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾವೆಲ್ಲ ಪಬ್ಲಿಕ್ ಸೇರಿ ನಾನು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಿ ಪಬ್ಲಿಕ್ ಪರವಾಗಿ, ಅವ್ರಿಗೆ FIR ಹಾಕಿ, ಇಲ್ಲ ಅಂದ್ರೆ FIR ಹಾಕಕ್ಕಾಗಿಲ್ವಾ ಪಬ್ಲಿಕ್ ಕೈಯಲ್ಲಿ ಕೊಡಿ, ನಾವೇನು ಅಂತ ನಾವು ಪಾಠ ಕಲಿಸ್ತೀವಿ. ಶ್ರೀನಿಧಿ ಸರ್, ಒಂದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಕಾರನ್ನು ಇಟ್ಟಿರೋದು ಒಂದು ತಪ್ಪು. ಪೊಲೀಸ್ ಅವರು ತುಂಬಾ ಸೇಫ್ಟಿ ಮಾಡ್ತಿದ್ದಾರೆ ಅವ್ರಿಗೋಸ್ಕರ. ನಾವು ಕೇಳೋದಿಷ್ಟೇ, ಪೊಲೀಸ್ ಅವರು ಅವ್ರ ಕೆಲಸ ಏನಿದೆಯೋ ಮಾಡ್ಕೊಳ್ಳಿ. ಅವ್ರ ಮನೆಯವರು ಅವ್ರ ಪರ ಮಾಡ್ಕೊಂಡು ಅದು ಮಾಡೋದು ಬೇಡ. ಯಾಕಂದ್ರೆ 5 ವರ್ಷದ ಮಗು, ಮೊನ್ನೆ ಬರ್ತಡೇ ಆಗಿರುವಂತ ಮಗು, ಇದು ಹೋದ್ ಸಂಡೇ ಬರ್ತಡೇ ಆಗಿರುವಂತ ಮಗು. ಈ ಮಗುಗೆ ನಮಗ್ ನ್ಯಾಯ ಬೇಕು, ಈ ಮಗುಗೆ ನಮಗ್ ನ್ಯಾಯ ಬೇಕು. ನೀವು ಮೀಡಿಯಾದವ್ರು ನಮ್ಮ ಜೊತೆ ಇದ್ದೀರಾ ಅಂತ ನಾವು ನಂಬಿದೀವಿ. ನಮಗೋಸ್ಕರ ನೀವೆಲ್ಲ ನ್ಯಾಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ಇನ್ಸಿಡೆಂಟ್ ಆದವ್ರನ್ನ ನಮ್ಮ ಕೈ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಿದೀವಿ ಎಲ್ಲರ ಹತ್ರನು. ಸೊ ಇಷ್ಟು ಜನ ಸಪೋರ್ಟ್ ಇದ್ದಾರೆ, ಇವ್ರ ಸಪೋರ್ಟಲ್ಲಿ ನಾವು ಇವಾಗಲೂ ನಾವು ರೆಡಿ ಇದ್ದೀವಿ ಏನು ಮಾಡೋಕ್ಕೂ. ಬಟ್ ಅವರು ಪ್ರೊಸೀಜರ್ಸ್ ಮೂವ್ ಮಾಡ್ತಿಲ್ಲ. ಸೊ ಪ್ರೊಸೀಜರ್ಸ್ ಮೂವ್ ಮಾಡುವಂಗೆ ನಮಗೆ ಮಾಡಿಕೊಡಿ ಸರ್, ಅಷ್ಟೇ ಕೇಳೋದು ನಾವು. ಥ್ಯಾಂಕ್ ಯು. ಸರ್ ಅದು ಆ ಡೀಟೇಲ್ಸ್ ನಮ್ಗೆ ಅಷ್ಟ್ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ನಾವ್ ಏನ್ ಹೇಳ್ತಿದೀವಿ ಅಂದ್ರೆ, ಇನ್ಸಿಡೆಂಟ್ ನಡೆದಿ more than 1.5 hours ಆಗ್ಬಿಟ್ಟಿದೆ. FIR ಅಂದ್ರೆ ಏನ್ ಹೇಳಿ, ನಿಮ್ಗೆಲ್ಲರಿಗೂ ಗೊತ್ತು FIR ಅಂದ್ರೆ ಏನು. ವಿತಿನ್ half an hour ಅಲ್ಲಿ ಆದ್ರೂ ಇನ್ಸಿಡೆಂಟ್ ನಡೆದ್ಮೇಲೆ FIR ಆಗ್ಬೇಕು. ಇನ್ನ FIR ಆಗಿಲ್ಲ, ಕ್ರೆಡಿಟ್ ಇದು ಮೆಮೋ ಬರ್ಬೇಕು, ಅದು ಮೆಮೋ ಏನ್ ಸರ್ ಮೆಮೋ ಬರ್ಬೇಕು? ಇನ್ಸಿಡೆಂಟ್ ಆಗಿದೆ, ಇಷ್ಟೊತ್ತಿಗೆ ಆಗ್ಬೇಕಿತ್ತಲ್ಲ, ಇನ್ನ ಮೆಮೋ ಬರ್ಬೇಕು, ಪ್ರೊಸೀಜರ್ ನಡೀತಾ ಇದೆ, ಹಿಂಗೆ ಹಂಗೆ ಅಂತ ಡಿಲೇ ಮಾಡ್ತಾ ಇದಾರೆ ಸರ್. ಅಟ್ಲೀಸ್ಟ್ ಆಕ್ಷನ್ ಆದ್ರೂ ತಗೋಬೇಕು ತಾನೆ ಸರ್. ಇನ್ನ ಇಷ್ಟ ಆಗಿದೆ, ಇನ್ನ ಏನ್ ಪ್ರೂಫ್ ಬೇಕು, ಇನ್ನ ಏನ್ ಮೆಮೋ ಬರ್ಬೇಕು ಸರ್? ಅಲ್ಲಿ ಒಂದ್ ಜೀವ ಹೋಗ್ಬಿಟ್ಟಿದೆ, ಮುಗ್ದ ಮೇಲೆ ಇನ್ನ ತಿರ್ಗಾ ಯಾವ್ದಕ್ ವೇಟ್ ಮಾಡ್ತಿದಾರೆ ಅಂತ ನಿಜ ನಮ್ಗಂತೂ ಅರ್ಥನೇ ಆಗ್ತಿಲ್ಲ ಸರ್. ಸರ್ ಪೊಲೀಸ್ ಅಜಿತ್ ಕುಮಾರ್ ಅಂತ, ನನ್ನ ಹೆಸರು ಪಾಂಡುರಂಗ ಅಂತ. ಪೊಲೀಸ್ ಅಂತ ಬರ್ತಿದಾರಲ್ಲ, ಅವ್ರು ಬಂದ್ಬಿಟ್ಟು ಇದ್ರಲ್ಲಿ ಟ್ರಾಫಿಕ್ ಪೊಲೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಮೋಸ್ಟ್ಲಿ ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಬಿಟ್ಟು, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಅಲ್ಲ ಅದು, ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಿಲ್ಸಿದಾರೆ ಗಾಡಿ. ಅವ್ನು ಬಾಮ ಇದ್ದ, ಬ್ರದರ್ನಿಲ್ಲ ಏನಂತಾರಪ್ಪ, ಬಾಮ ಇದ್ದಾನೆ. ಕಾರ್ ತೊಲಿಯಕ್ಕೆ ತಗೊಂಬಂದ, ಕಾರು ಕೀನೋ ಇತ್ತು ಅವ್ನ ಕಾರು. ಅವ್ನು ಮೋಸ್ಟ್ಲಿ ಓಡ್ಸಕ್ ಬರಲ್ಲ ಅನ್ಸತ್ತೆ, ಓಡ್ಸಕ್ ಬರ್ದೆ ಇದು ಮಾಡಿರೋದು ಇನ್ಸಿಡೆಂಟ್. ಅವ್ನ ಹತ್ರ ಲೈಸೆನ್ಸ್ ಅಂತೂ ಇಲ್ಲ. ನನ್ಗೆ ಗೊತ್ತಿರಂಗ್ ಬಿಟ್ವೀನ್ 15 to 20 ಇರ್ಬೇಕು ಏಜು, ಸರಿನಾ? ಸೊ ಪೊಲೀಸ್ ಕಾರು ಅಷ್ಟೇ, ಕಾರ್ ತಂದಿರೋದು ಅಷ್ಟೇ, ಓಡಿಸ್ಕೊಂಡ್ ಬಂದಿದ್ದಾರೆ ಮೋಸ್ಟ್ಲಿ. ಮತ್ತೆ ರೀಸಬ್ಮಿಟ್ ಮಾಡ್ಬೇಕನ್ಸುತ್ತೆ ಕಾರ್ ಅವರು, ಓಕೆನಾ? ಅವ್ರು ವಾಶ್ ಮಾಡಕ್ ತಗೊಂಬಂದ್ಬಿಟ್ಟು ಜಾಲಿಗೆ ತಗೊಂಡಿರೋದು ಈ ಇನ್ಸಿಡೆಂಟ್ ಮಾಡಿ ಹೋಗಿದ್ದಾನೆ ಸರ್ ಅವನು. ಪಾಂಡುರಂಗ ಅಂತ, ಓಕೆ? ಅದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಅಲ್ಲ, ನೋಡಿ ಅದು ಕಾರ್ ನಿಮ್ಗೆ ಗೊತ್ತಾಗತ್ತೆ. ನಮಸ್ಕಾರ. ಇದು ಮೋಸ್ಟ್ಲಿ ಒಂದು 2 hours ಬ್ಯಾಕ್ ನಡೆದಿರೋದು ಇದು. ಅಲ್ಲಿ ಗಾಡಿ ನಿಲ್ಸಿದ್ರೆ ಅವ್ರೇನೋ ವಾಷಿಂಗ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಆ ಹುಡುಗ ಗಾಡಿ ತೊಗೊಂಡು ಹಿಂಗೆ ಡ್ರೈವ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಡ್ರೈವ್ ಮಾಡ್ಕೊಂಡು ರ್ಯಾಶಾಗಿ ಡ್ರೈವ್ ಮಾಡಿಬಿಟ್ಟು ಆ ಕಡೆ ಲೆಫ್ಟ್ ರೈಟ್ ಎಲ್ಲ ಹೊಡ್ಕೊಂಡು ಬಂದು ಲಾಸ್ಟಲ್ಲಿ ಇಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರೆ ಅವ್ರ ಮೇಲೆ ಹಚ್ಬಿಟ್ಟು ಅವರು ಗೊತ್ತಿರೋ ಒಬ್ಬ ಸ್ಪಾಟು ಬ್ರೈನ್ ಇದು ಓಪನ್ ಆಗ್ಬಿಟ್ಟು ಫುಲ್ ಇದಾಗ್ಬಿಟ್ಟು ಆಲ್ಮೋಸ್ಟ್ ಮಣಿಪಾಲ್ ಹಾಸ್ಪಿಟಲ್ ತಗೊಂಡಾಗ ಅವ್ರು ತೀರಾ ಹೋಗ್ಬಿಟ್ಟಿದ್ದಾರೆ. ಇದು ನಡೆದಿರೋದು ಒಂದು 5-6 ಜನಕ್ಕೆ ಆಗಿದೆಯಲ್ಲ, 5-6 ಜನಕ್ಕೆ ಆಗಿದೆ. ಬೇರೆ ಸಣ್ಣ ಪುಟ್ಟ ಇಂಜುರೀಸ್ ಎಲ್ಲ ಆಗಿದ್ದಾವೆ. ಮೇಯ್ನು ಒಬ್ಬರಿಗೆ ಒಂದು ಮಗುಗೆ 5 years ಮಗುಗೆ ಅವ್ರು ತೀರಾ ಹೋಗ್ಬಿಟ್ಟಿದ್ದಾರೆ. ರವಿ ಅಂದ್ಬಿಟ್ಟು ರಾಬರ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.